ಸುಳ್ಳಿನ ಕಥೆಯಲ್ಲ, ಒಂದು ಉಬ್ರಣೆಯ ಕಥೆಯಲ್ಲ. ಭದ್ರಾ ನದಿಯ ದಂಡೆಯ ಮೇಲೆ ಮೋಟಾಳು ಮರ ಅಂತ ಈಗಲೂ ಇದೆ. ಇದರ ಮೂಲಸ್ಥಾನ ಇದು ಚೌಡಿ ರೂಪದಾಗ ಬಂದದ್ದು. ಇದು ಹೆಚ್ಚು ಕಮ್ಮಿ ವಾಮಾಚಾರದ ಪದ್ಧತಿ ಅಂತೆ. ವಿರೋಧವಾಗಿ ನಡ್ಕೊಂಡವರಿಗೆ ಇದು ಶ್ರೇಯಸ್ಸಿ ಊರ ಕೊಡದೇ ಇಲ್ಲ. ಸಾಯಂಕಾಲ ಕೆಂಪು ಉಂಡೆ ಆಗಿ ಗಾಳಿ ರೂಪದಾಗೆ ಊರು ಒಳಿಕೆ ಒಂದೊಂದು ಉಂಡೆ ಬೀಳವಂತೀವಿ. ಇದು ನಿಮ್ಮೂರಿಗೆ ದೇವಿ ರೂಪದಾಗಿ ಬಂದಲ್ಲ, ಚೌಡಿ ರೂಪದಾಗಿ ಬಂದ್ಬಿಟ್ಟಿದೆ. ಇದು ಬಹಳ ಕಠಿಣವಾಗಿದೆ. ಈ ಊರನ್ನ ಕಾಪಾಡ್ಕೊಂಡು ಬಂದಿರದೆ ಚೌಡೇಶ್ವರಿ ದೇವಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೈಬಿಂಗ್ ಕನ್ನಡಿಗ. ಇವತ್ತು ಗಂಗನಹಳ್ಳಿ ಗ್ರಾಮದ ಹಿರೀಕರು ನನ್ನ ಜೊತೆ ಇದ್ದಾರೆ. ಗಂಗನಹಳ್ಳಿ ಗ್ರಾಮದ ಚೌಡೇಶ್ವರಿ ದೇವರು ಗ್ರಾಮಕ್ಕೆ ಹೆಂಗೆ ಬಂದರು, ಹಿಂದಿನ ಕತೆ ಇದೆ, ಅದನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಹಿರೀಕರು ಇದ್ದಾರೆ. ಬನ್ನಿ, ಅವ್ರು ಪರಿಚಯ ಮಾಡಿಕೊಡ್ತಾರೆ, ನೋಡೋಣ. ನಮ್ಮದು ಗಂಗನಹಳ್ಳಿ ಗ್ರಾಮ. ಸುಮಾರು ನಮಗೀಗ ವಯಸ್ಸು 83. ಈ ಊರಿಗೆ ಅವತ್ತಿನ ಹಿಂದಿನ ಕಾಲದಲ್ಲಿ 4 ಬೀದಿ 40 ಮನೆ ಕುಗ್ರಾಮ ಅಂತ ಹೇರಳವಾಗಿರ್ತಕ್ಕಂಥ ಗ್ರಾಮವಲ್ಲ ಇದು, ಈ ಗಂಗನಹಳ್ಳಿ ಗ್ರಾಮ. ಈ ಅವತ್ತಿನ ಕಾಲ ಬಡತನ, ವ್ಯಾಪಾರ ಮಾಡ್ಕೊಂತ ಒಬ್ಬ ಶಿವಮೊಗ್ಗದ ಕಡೆಯಿಂದ ಬಂದಂತೆ. ಯಾವುದು ಏನು ವ್ಯಾಪಾರ ಅಂತಂದರೆ, ಈ ಬಣ್ಣದ ಸರಗಳು ಮಣಿ ಏರಿಸಿ ಈ ರೇಷ್ಮೆ ದಾರವೋ ಅಥವಾ ಕಲರ್ ದಾರದಗೋ ಏರಿಸ್ಕೊಂಡು ಸರ ಮಾಡಿಕೊಂಡು ಜೀವನೋಪಾಯಕ್ಕೋಸ್ಕರ ಈ ಊರಿಗೆ ದಯ ಮಾಡಿಸ್ತಾ. ಸಂಜೆ ಹೊತ್ತಾಗಿತ್ತಂತೆ. ಆಗ ಅವನು ಊರನ್ನೆಲ್ಲ ಸುತ್ತಾದ್ರು. ಅವತ್ತು ಒಂದು ಸ್ವಲ್ಪನೂ ಕೂಡ ವ್ಯಾಪಾರ ಆಗಲಿಲ್ಲ. ಒಂದು ಮನೆ ಮುಂದೆ ನಿಂತ್ಕೊಂಡು ನೋಡಿ ಏನೋ ಹಿಂಗಾಗ್ಬಿಡ್ತಲ್ಲ ಏನು ಅಂತ ಇದು ಮಾಡಿದಾಗ ಆ ಮನೆಯ ತಾಯಿ ಹೊರಗೆ ಬಂದು, ಯಾವರಪ್ಪ ಯಾಕೆ ಇಷ್ಟೊತ್ತಿನಾಗ ಇಲ್ಲಿ ನಿಂತಿದ್ದೀವಿ ಹಂಗೆ ಹಿಂಗೆ ಅಂತ ಕೇಳೋದಕ್ಕೆ, ನಮ್ಮದು ಶಿವಮೊಗ್ಗ, ನಾನು ಈ ರೀತಿ ಬಣ್ಣ ಸರ ಮಾರಕ್ಕೆ ಬಂದಿದ್ದೀನಿ. ಎಲ್ಲಿ ಆವಾಗ ಗುಡಿನೂ ಇಲ್ಲ ಈ ಊರಾಗ ಅವತ್ತಿನ ಕಾಲದಾಗೆ, ಅಂಥ ಕುಗ್ರಾಮ ಇದು. ಆವಾಗ ಆವಮ್ಮ, ಆಯಿತು ಬಾರಪ್ಪ ಒಳಿಕೆ, ಅದೇನು ಬೆಳಿಗ್ಗೆ ವ್ಯಾಪಾರ ಮಾಡುವಂತೆ ಅಂತ ಆವಮ್ಮ ಒಳಗೆ ಕರ್ಕೊಂಡೋಗಿ ಆತಿಥ್ಯ ಮಾಡಿ ಸಾಯಂಕಾಲ ಊಟ ಹಾಕಿ ಅವ್ರ ಮನೆಗೆ ಮಲ್ಕೊಂಡದ್ದು. ಬೆಳಿಗ್ಗೆ ವ್ಯಾಪಾರ ಮಾಡೋಕ್ಕೆ ಚೀಲದಾಗಿರ್ತಕ್ಕಂಥ ತಂದಿರ್ತಕ್ಕಂಥ ಸರವನ್ನು ಎಣಿಸ್ತಾನೆ. ಒಂದು ಸರ ಕಮ್ಮಿ ಇದೆ. ಆವಾಗ ಮತ್ತಿನ್ನೊಂದು ಸರಿ ಎಣಿಸ್ತಾನೆ. ಇದು ನಾನು ತಪ್ಪು ಎಣಿಸಿದ್ನೋ ಏನು ಎಂತು ಅಂತ ಮತ್ತೂ ಒಂದು ಸರ ಕಮ್ಮಿ ಬರುತ್ತೆ. ಆವಾಗ ಆ ಮನೆಯ ಒಡತಿಯನ್ನು ಕರೆದು, ಅವ ಒಂದು ಸರ ಕಮ್ಮಿ ಇದೆ, ನಾನು ಇಲ್ಲಿ ವ್ಯಾಪಾರ ಮಾಡಿಲ್ಲ ಈ ಊರಾಗೆ, ನೀನು ತಗೊಂಡಿದ್ರೆ ಕೊಡು ಅಂತ ಕೇಳಿದಾಗ ಅವಮ್ಮ, ಇಲ್ಲ ನಾನು ತಗೊಂಡಿಲ್ಲ ಅಂತ ವಾದ ಮಾಡ್ತಾಳೆ. ಇಲ್ಲ, ನಿನಗೊಂದು ಸರ ಬೇರೆ ಕೊಡ್ತೀನಿ, ಆ ಸರ ನನಗೆ ನೀನು ತಗೊಂಡದ್ದು ಸರ ಇದ್ದರೆ ಕೊಡವ ಅಂತ ಕೇಳಿದಾಗ ಆಕೆ ಒಪ್ಕೊಳ್ಳೋದೇ ಇಲ್ಲ. ಆವಾಗ ಅವನು ಈ ಏನು ಬಣ್ಣ ಸರದಾಗೆ ಆ ಹಿಂದಿನ ಕಾಲದಿಂದ ಈ ಭದ್ರಾ ನದಿಯ ದಂಡೆಯ ಮೇಲೆ ಮೋಟಾಳು ಮರ ಅಂತ ಈಗಲೂ ಇದೆ. ಇದರ ಮೂಲಸ್ಥಾನ ಭದ್ರಾ ನದಿಯ ದಂಡೆ ಮೇಲೆ ಮೋಟಾಳು ಮರ ಚೌಡಿ ಅಂತ ಇದರ ಹೆಸರು. ಅಲ್ಲಿಂದ ಆವಾಗ ಆ ಚೌಡಿ ಸರ ಅಲ್ಲೇ ಬಿಟ್ಟು ಮುಂದೂರಿಗೆ ಹೋಗ್ತಾನೆ. ಮುಂದೂರಿಗೆ ಹೋಗ್ಬೇಕಾದ್ರೆ ಇವರಿಗೆ ಕಾಟ ಶುರುವಾಗುತ್ತೆ. 2 ಮಕ್ಕಳು. ಆ ಮಕ್ಕಳು 3 ತಿಂಗಳಿಗೊಂದು ಮತ್ತಿನ್ನೊಂದು ತಿಂಗಳಿಗೊಂದು ತೀರೋಗ್ಬಿಡ್ತವೆ. ತೀರೋದಾಗ ಗಂಡ ಹೆಂಡತಿಗೆ ಬಹಳ ದುಃಖವಾಗುತ್ತೆ. ದುಃಖವಾದಾಗ ಏನು ಮಾಡೋದು, ಹಿಂಗಾಗೋಗ್ಬಿಡ್ತಲ್ಲ ಅಂತ ಶಾಸ್ತ್ರ ಅವತ್ತಿನ ಕಾಲದಾಗೆ ಕೇಳ್ತಕ್ಕಂಥ ಪದ್ಧತಿ ಇತ್ತು. ಕೇಳಕ್ಕೆ ಹೋದಾಗ, ಇಲ್ಲ ನಿಮಗೇನೋ ಕಾಟ ಐತಿ ಅಂತ ಅವರು ಹೇಳಿದಾಗ ಅವರಿಗೂ ಕೂಡ ಬಹಳ ತೊಂದರೆ ಆದಾಗ ಅವರು ಕೂಡ ಈ ಗ್ರಾಮವನ್ನು ಬಿಟ್ಟು ಪಕ್ಕದ ದೇವರ ಹೊಸಳ್ಳಿಗೆ ಅಂತ ಹೋಗ್ತಾರೆ. ದೇವರ ಹೊಸಳ್ಳಿನೂ ಕೂಡ ಅವರು ಬಾಳ್ವೆ ಮಾಡೋಕ್ಕೆ ಆಗಲಿಲ್ಲ. ಅಲ್ಲಿಂದ ಮರವಂಜಿಗೆ ಬರ್ತಾರೆ. ಮರವಂಜಿಗೆ ಕೆಲವು ದಿವಸ ಇದು ಮಾಡಿದಾಗ ಈ ಮನೆಯಾಗುತ್ತಲ್ಲ ಚೌಡಿ, ಇವ್ರನ್ನು ಹೊರಕ್ಕೆ ಹೋದಾಗ ಗ್ರಾಮಕ್ಕೆ ನಿಂತ್ಕಂತು. ಗ್ರಾಮದೊಳಗೆ ಹೆಂಗೆ ನಿಂತ್ಕಂತು ಅಂದರೆ, ತಿಂಗಳಿಗೆ ಒಂದೊಂದು ಮನೆಯಾಗೆ ಒಬ್ಬೊಬ್ಬರು ಲಿಂಗೈಕ್ಯರ ಆಗ್ತಕ್ಕಂಥ ಪದ್ಧತಿಯನ್ನು ಮಾಡ್ಕೊಂಬಂತು. ಇದು ನಿಮ್ಮೂರಿಗೆ ದೇವಿ ರೂಪದಾಗಿ ಬಂದಲ್ಲ, ಚೌಡಿ ರೂಪದಾಗಿ ಬಂದ್ಬಿಟ್ಟಿದೆ. ಇದು ಬಹಳ ಕಠಿಣವಾಗಿದೆ ಅಂತ ಇಲ್ಲಿ ಬಂದು ಕೇಳಿದಾಗ ಪೂಜೆ ಮಾಡಿ ಕಳಿಸ್ತಾರೆ. ಅವತ್ತಿನ ಪದ್ಧತಿ ಅಂತೆ. ಆದರೂ ಕೂಡ ಅದು ಹೋಗಲಿಲ್ಲ.
ಆವಾಗ ಹೋಗಲ್ದ್ರು ಆ ಚೌಡಿ ಊರಿಗೆ ಬಿಟ್ಟು ಇದು ಹೋಗ್ಲಲ್ವಲ್ಲ, ಏನು ಮಾಡೋದು ಅಂತ ಚಿಂತೆ ಮಾಡ್ತಾ ಗ್ರಾಮಸ್ಥರು ಅದು ಇದ್ರ ವಾಸಸ್ಥಾನ, ಗುಡಿ ಇಲ್ಲ, ಗೋಪುರವಿಲ್ಲ, ಏರಿ ಹಿಂದೆ ಒಂದು ತರುವತ್ತಿ ಮರ ಅಂತ ಇತ್ತು. ಆ ತರುವತ್ತಿ ಮರದಾಗೆ ಇದರ ವಾಸ, ಚೌಡಿದು ಆ ವಾಸ ಇದ್ದಾಗ ಹಿಂಗೆ ದಿನಗಳದು ಇದಾಗ್ಲೂ ಅವತ್ತಿನ ಕಾಲದಾಗೆ ಏರಿಂದಲ್ ತೋಟ, ತೆಂಗಿನ ಮರಗಳು ಬಹಳ ಫಸಲು ಬಿಡ್ತಿದ್ದು. ಮಂಗನ ಕಾಟ ಜಾಸ್ತಿ ಆಗಿತ್ತು. ಮಂಗನ ಕಾಟ ಜಾಸ್ತಿ ಆದಾಗ ಆ ಮಂಗ ಎಳ್ಳೀರು ಕುಡಿದು ಆ ತರುವತ್ತಿ ಮರಕ್ಕೆ ಬಂದು ಕೂತ್ಕೊಂಡವು. ಇದನ್ನು ಈ ಊರಿನ, ನಾನು ಆಗಲೇ ತಿಮ್ಮಣ್ಣಜ್ಜ ಅಂತ ಹೇಳಿದ್ನಲ್ಲ, ಅವರ ಅಪ್ಪ ನೋಡಿದಾಗ ಇದೇನು ಹಿಂಗೆ ಬಂದು ಇದು ಮಾಡ್ತೀವಿ, ಬಹಳ ಬೃಹತ್ಕಾರವಾಗಿ ಹಿಂದೆ ಬೆಳೆದಿರ್ತಕ್ಕಂಥ ತರುವತ್ತಿ ಮರ ಅಂತ. ಆವಾಗ ಆ ಮರಕ್ಕೆ ಬೆಂಕಿ ಇಟ್ಟುಬಿಡ್ತಾನೆ. ಗರಿ, ಅವತ್ತಿನ ಕಾಲದ ಗರಿಗೆ ಹಾಕಿ ಬೃಹತ್ಕಾರವಾಗಿ ಅದು ಹೊತ್ಕೊಂಡು ಉರಿತು. ಸುಮಾರು ಅದು 15 ದಿವಸಗಟ್ಟಲೆ ಉರಿತಂತೆ. ಬೆಳಗ್ಗೆ ಹೊತ್ತು ಕೆಂಡ ಕಾಣದಂಗೆ ಬೂದಿ ಮುಚ್ಕೊಂಡಿರೋದು, ಸಾಯಂಕಾಲ ಕೆಂಪು ಉಂಡೆ ಆಗಿ ಗಾಳಿ ರೂಪದಾಗೆ ಊರು ಒಳಿಕೆ ಒಂದೊಂದು ಉಂಡೆ ಬೀಳವಂತಿಂಗೆ. ಇವತ್ತಿಗೂ ಕೂಡ ವನವಳ್ಳಿ ಮನೆ ಅಂತ ಹೆಸರಿದೆ ಅವ್ರದ್ದು, ವನವಳ್ಳಿಯರ ಮನೆ ಅಂತ. ಆ ಮಂಚ ಅಂದರು ಈಗಲೂ ಕೂಡ ಇದ್ದಾರೆ. ಅವ್ರು ಈಗ ಎಲ್ಲಿದ್ದಾರೆ ಅಂತಂದರೆ ಅವ್ರಿಗೇನು ಗೊತ್ತಿಲ್ಲ. ನಾನು ಹೋದಾಗ ಒಂದೊಂದು ಸರಿ ಅವ್ರಿಗೆ ಹೇಳ್ತೀನಿ, ಹಿಂಗೆ ಆಗಿತ್ಕೊಂಡ್ರು ಅಜಾ ನಮಗೆ ಗೊತ್ತಿಲ್ಲ. ಅವ್ರ ಮರಿ ಮಕ್ಕಳು, ಗಿರಿ ಮಕ್ಕಳು ಈಗಿರೋರು. ಇದು ಸುಮಾರು 1200 ವರ್ಷದ ಕತೆ ಇದು, 200 ವರ್ಷದ ಹಿಂದಿನ ಕತೆ ಇದು. ಆಮೇಲೆ ಇದು ಚೌಡಿ ರೂಪವಾಗಿ ಬಂದ ಭಾರಿ ಕಾಟ ಕೊಟ್ಟು, ಇದು ಚೌಡಿ ರೂಪದಾಗ ಬಂದದ್ದು. ಇದು ಹೆಚ್ಚು ಕಮ್ಮಿ ವಾಮಾಚಾರದ ಪದ್ಧತಿಯಂತೆ ಇದಕ್ಕೆ ಮಾಂಸಾಹಾರಗಳ ಎಡೆ ಆಗ್ತಿತ್ತು. ಆದರೆ ಇದು ಈ ಗ್ರಾಮ ಅದಕ್ಕೆ ಆಸ್ಪದ ಇಲ್ಲಿರ್ತಕ್ಕಂಥ ರುದ್ರಭೂಮಿ ಆಗಿರ್ತಕ್ಕಂಥ ಜಾಗದಲ್ಲಿ ಇದು ಹೆಂಗೆ ವಾಸ ಮಾಡೋದು, ಏನು ಕತೆ ಅಂತಕ್ಕಂಥ ದೃಷ್ಟಿಯಿಂದ ಅದಕ್ಕೆ ಶಾಸ್ತ್ರೋಕ್ತವಾಗಿ ಲಿಂಗದ ಧಾರಣೆ ಮಾಡಿ ಅದು ಲಿಂಗಕ್ಕೆ ಈಗ ಇಲ್ಲಿ ಏನು ಅದರ ವಾಮಾಚಾರದ ಪದ್ಧತಿ ಈ ದೇವರ ಹತ್ರ ಏನೂ ನಡೆಯೋದಿಲ್ಲ. ಇದನ್ನು ಲಿಂಗದ ಧಾರಣೆ ಮಾಡಬೇಕಾದ್ರೆ ಒಬ್ಬರು ಗುರುಗಳು ಸಮ್ಮುಖೇನ ದೇವರ ಒಂದು ನಾಡಿಗೆ ಹೆಸರಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿ, ಗಿರಿ ಮೇಗಳ ವೀರಭದ್ರ ಸ್ವಾಮಿ ಅಂತ ನಾವು ಅದನ್ನು ಕರಿತಾ ಇದ್ದೇವೆ. ಆ ದೇವರನ್ನ ಕರ್ಕೊಂಬಂದು ಇಲ್ಲಿ ಅದನ್ನು ಕುಂಡಿಸ್ಕೊಂಡು ಗುರುಗಳ ಮುಖೇನ ಶಾಸ್ತ್ರೋಕ್ತವಾಗಿ ಲಿಂಗದ ಧಾರಣೆಯನ್ನು ಈ ಚೌಡಿ ಆಗಿರ್ತಕ್ಕಂಥ ಚೌಡೇಶ್ವರಿ ದೇವರಿಗೆ ಲಿಂಗದ ಧಾರಣೆಯನ್ನು ಮಾಡ್ತೀವಿ. ವಾಮಾಚಾರದ ಪದ್ಧತಿಯಂತೆ ಮಾಂಸಾಹಾರ ಎಡೆ ಇಲ್ಲ. ಇಲ್ಲಿ ಏನಿದ್ರು ನಮ್ಮ ಸಸ್ಯಾಹಾರ ರೂಪದಲ್ಲೇ ಈ ದೇವಿ ಬೆಳ್ಕೊಂಡು ಬಂದಿದೆ. ಇದಕ್ಕೆ ದೇವಸ್ಥಾನ ಇರಲಿಲ್ಲ. ಆ ಈಶ್ವರ ದೇವಸ್ಥಾನದಾಗೆ ಒಂದು ಗಿಂಡಿ ರೂಪದಲ್ಲಿತ್ತು. ಹಿಂದೆ ನಮ್ಮೂರಲ್ಲಿ ಇರ್ತಕ್ಕಂಥ ಜನ ಇದೇನು ಹಿಂಗೆ ಗಿಂಡಿ ರೂಪದಾಗೆ ಬಂದಿತ್ತೆ ಅಂತಂದು ಅದಕ್ಕೊಂದು ಪೀಠ ಮಾಡಿ, ಅದಕ್ಕೊಂದು ಗಿಂಡಿ ಮಾಡಿ, ಅದಕ್ಕೆ ಒಂದು 2-3 ಛತ್ರಿ ಇಟ್ಟು ಒಂದು ಸ್ವಲ್ಪ ಹಿಡ್ಕಣಂಗೆ ಮಾಡಿ ಏಳಂಗೆ ಮಾಡಿದರು. ಅದು ಬೆಳೀತಾ ಬೆಳೀತಾ ಬಹಳ ಅದ್ಭುತವಾಗಿ ಬೆಳೆದ್ಬಿಡ್ತು. ಕಷ್ಟ ಸುಖ ಕೇಳೋರು ಹೋಗೋರು ಎಲ್ಲ ಕಂಪ್ಲೀಟಾಗಿ ಮಾಡ್ಕೊಂಬಂದಾಗ ಮನೆಗೆ ಏನಾರು ತಂದಿದ್ರಿ ಈ ರೀತಿ ಮಾಡಿರಿ ಅಂತ ಆ ಒಂದು ಇದರಾಗೆ ಹೇಳ್ಕೊಂಬಂದಾಗ ಹಿಂಗೆ ಬಹಳ ಜೋರಾಗಿ ನಡೀತಾ ಇತ್ತು. ಸುಳ್ಳಿನ ಕಥೆಯಲ್ಲ, ಒಂದು ಉಬ್ರಣೆಯ ಕಥೆಯಲ್ಲ. ವಿರೋಧವಾಗಿ ನಡ್ಕೊಂಡವ್ರಿಗೆ ಇದು ಶ್ರೇಯಸ್ಸಿ ಊರ ಕೊಡೋದೇ ಇಲ್ಲ. ಅದೇನು ಕಾಟ ಕೊಡೋದಲ್ಲ, ಏನೂ ಇಲ್ಲ. ಸರಿಯಾಗಿ ನಾವು ನಂಬಿ ನಡೆದರೆ ಆ ದೇವಿ ನಮಗೆ ಶ್ರೇಯಸ್ಸು, ಐಶ್ವರ್ಯ, ಆರೋಗ್ಯ ಎಲ್ಲ ಕೊಟ್ಟು ನಮ್ಮನ್ನು ಕಾಪಾಡ್ತಾಳೆ. ಗುಡಿ ರೂಪವಾಗಿ ಬಂದಿರತಕ್ಕಂಥ ದೇವತೆ ಈ ಜನ ಈ ಊರಿಗೆ ನೆಲೆಯೂರಿದ ಮೇಲೆ, ಗಿಂಡಿ ರೂಪದಲ್ಲಿ ನೆಲೆಯೂರಿದ ಮೇಲೆ ಚೌಡೇಶ್ವರಿ ದೇವಿ ಅಂತ ನಾಮಕರಣ ಮಾಡಿ ಈ ಏನು ಕಷ್ಟ ಸುಖ ನಮ್ಮವು ಏನು ನಮ್ಮ ಮನೆಗೊಳಗೆಲ್ಲ ಇದಾವೋ ಆ ದೇವಿಗೆ ನಾವು ಹೋಗಿ ಆರಿಕೆನೋ ಕಾಣಿಕೆನೋ ಇದರಿಂದ ರೂಪದಲ್ಲಿ ನಾವು ಬೇಡಿಕೊಂಡ್ರೆ ನಮ್ಮವು ಆ ಕಷ್ಟಗಳು ಹಂಗೆ ಕರಗಿ ಮಾಯವಾಗಿ ಹೋಗ್ತವೆ. ಇವತ್ತಿಗೂ ಕೂಡ ಈ ಊರನ್ನ ಕಾಪಾಡ್ಕೊಂಬಂದಿರದೆ ಚೌಡೇಶ್ವರಿ ದೇವಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಚೌಡೇಶ್ವರಿ ತಾಯಿಯವರು
ಚೌಡಿಯಿಂದ ಚೌಡೇಶ್ವರಿ ತಾಯಿ ಆಗಿದ್ದು ಹೆಂಗೆ ಅಂತ ಅದ್ಭುತವಾಗಿ ಕತೆ ಅಲ್ಲ, ನಿಜವಾದ ಕತೆ, ನಿಜವಾದ ಕತೆ ಅದನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಹಾಗೆ ಅಳ್ಳಪ್ಪನವರು ಏನಂತ ಅಂದರೆ ಹಾಡನ್ನ ಬರೆದಿದ್ದಾರೆ, 2 ಸಾಲನ್ನ ಹಾಡ್ತಾರೆ, ಕೇಳಿಸ್ಕೊಳ್ಳಿ. ಉಂಡ ಮನೆಗೆ 2 ಬಗೆಯಲು ಬೇಡ, ಮನುಜ ಕುಲಕ್ಕೆ ಧರ್ಮ ಸಲ್ಲದು, ಗೊತ್ತು ಗುರಿ ಇಲ್ಲದವಗೆ ಆಸರೆ ಕೊಟ್ಟು ಕಳಿಸಿದೆಂದು ಕರೆಯಲಿ. ಮನದಲ್ಲಿ ಚೌಡಿಯ ನೆನೆದು ನಿನ್ನ ಮಹಿಮೆಯಲು ಕೇಳಿದ ಸದಳ, ಮನದಲ್ಲಿ ನಿಂತೆ ಮಾಡುತ್ತಾ ಮುಖನಾಗಿ ಕುಳಿತಿಹನು. ಮಲ್ಲಪ್ಪ ಶೆಟ್ಟಿಯು ಎಂಬುವ ನೋಡಿ ಏಕೆ ಸಪ್ಪಗೆ ಕುಳಿತಿಹೆ ನೀನು, ಏನು ತೊಂದರೆ ಬಂದು ಒದಗಿದೆ ಹೇಳು ನನಗೆ ಮುಚ್ಚು ಮರೆ ಇಲ್ಲದೆ. ಇದು ಸುಮಾರು ನಾನು 333 ಮುಗಿಸಿದ್ದೀನಿ. ಇದನ್ನು ಇನ್ನೂ ಒಂದು ರಿಪೀಟ್ ಮಾಡಿ ಆ ಕಥೆಯನ್ನು ತಜ್ಞರಿಂದ ಮತ್ತು ಕೆಲವರು ಅನುಭಾವಿಗಳಿಂದ ಇದು ಸವಿನುಡಿಯ ರೂಪದಲ್ಲಿ ಮಾಡಬೇಕು ಅಂತ ಇದ್ದೀನಿ. ಆ ದೇವಿ ಮಹಿಮೆ ಏನಿದೆಯೋ ಅದಾಗುತ್ತೆ. ಇಲ್ಲ, ಖಂಡಿತ. ಈ ಹಾಡಿದೆಯಲ್ಲ, ಈ ಹಾಡು ಹೆಂಗ್ ಬಂದಿದೆ ಅಂದ್ರೆ ಪುಣ್ಯಕೋಟಿ ಹಾಡು ಇದೆಯಲ್ಲ ಆ ರೂಪವಾಗಿ ಬಂದಿದೆ. ಈ ಕತೆ ಏನ್ ಹೇಳಿದ್ರಲ್ಲ, ಈ ಕತೆನ ಆ ರೂಪದಲ್ಲಿ ಆ ಹಾಡು ಮೂಲಕ ತಿಳಿಸ್ಕೊಡ್ತಾರೆ. ಏನಂತ ಅಂದರೆ ಈ ವಿಡಿಯೋ ಮುಖಾಂತರ ನಾನು ಕೇಳೋದಿಷ್ಟೇ, ಗಂಗನಹಳ್ಳಿಲಿ ಯಾವ ಯುವಕರಿದ್ದೀರೋ, ಎಲ್ಲ ಏನು ಯುವ ಜನತೆಗಳಿದ್ದೀರೋ ಅವರು ಒಂದು ಪ್ರೋತ್ಸಾಹ ನೀಡಬೇಕು. ಇವಾಗ ನೀವು ದೇವಸ್ಥಾನದಲ್ಲಿ ಸೇರಿದಾಗ ಭಜನೆ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಈ ಥರ ಹಾಡನ್ನ ತುಂಬ ಬರೆದಿಟ್ಟಿದ್ದೀರಂತೆ. ಇವ್ರಿಗೊಂದು ಸಹಾಯ ಮಾಡಿ ಆ ಬುಕ್ಕನ್ನು ಪ್ರಿಂಟ್ ಮಾಡಿಸಿ ನೀವು ಬಂದು ಕುತ್ಕೊಂಡಾಗ ಒಂದು 4-6 ಜನ ಕುತ್ಕೊಂಡಾಗ ಭಜನೆ ಮಾಡ್ಬೋದು ಆ ಹಾಡ್ ಮುಖಾಂತರ. ಪುಣ್ಯಕೋಟಿ ಕಥೆನ ಇವರು ಚೌಡಿ ಕಥೆಯಾಗಿ ಬರೆದಿದ್ದಾರೆ. ಒಂದು ಸಹಕಾರ ನೀಡಬೇಕು ಅಂತ ಗಂಗನಹಳ್ಳಿ ಗ್ರಾಮಸ್ಥರಲ್ಲಿ ನಾನು ಕೇಳ್ಕೊಂತೀನಿ. ಈ ಥರ ಕಥೆಗಳು ನಾವು ಈ ಕಾಲದಲ್ಲಿ ತುಂಬ ಯಾರು ಅಷ್ಟು ಇಂಟ್ರೆಸ್ಟ್ ಕೊಡ್ತಿಲ್ಲ, ರಿಲೇಟೆಡ್ ಏನು ಕೇಳ್ತಿಲ್ಲ, ಎಲ್ಲ ಫೋನ್ ಅಂತ ಇದು ಮಾಡ್ತಿದ್ದೀರಾ. ರಜೆಗಾಲದಲ್ಲಿ ಎಲ್ಲ ಬಂದು ಈ ಥರ ಗ್ರಾಮದಲ್ಲಿ ನಡೆಯೋ ಏನೇ ಒಂದು ಕತೆ ಆಗಿರ್ಬೋದು, ಒಂದು ಜಾತ್ರೆ ಹಿಂದಿನ ಕತೆ ತಿಳ್ಕೋಬೇಕು ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಎಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.